ಇನ್ನು ಪ್ರಧಾನಿ ಮೋದಿ ಅವರ ವಿಡಿಯೋವನ್ನೇ ಫೇಸ್ಬುಕ್ ಬ್ಲಾಕ್ ಮಾಡಿಬಿಟ್ಟಿದೆ. ಫೇಸ್ಬುಕ್ನಿಂದ ಕೆಲ ಗಂಟೆ ಪ್ರಧಾನಿ ಮೋದಿ ವಿಡಿಯೋ ಬ್ಲಾಕ್ ಆಗಿದೆ. ಕೆಲ ಗಂಟೆಗಳಲ್ಲಿ ಪ್ರಧಾನಿ ಮೋದಿ ಅವರ ಸೆಲ್ಫಿ ವಿಡಿಯೋ ಮೆಟಾ ತೆಗೆದು ಹಾಕಿಬಿಟ್ಟಿದೆ. ಸ್ವಲ್ಪ ಸಮಯದವರೆಗೆ ಫೇಸ್ಬುಕ್ನಿಂದ ವಿಡಿಯೋ ನಾಪತ್ತೆಯಾಗಿದೆ. ತಾಂತ್ರಿಕ ದೋಷದಿಂದ ಈ ರೀತಿ ಆಗಿದೆ ಅಂತ ಮೆಟಾ ಸಂಸ್ಥೆ ಹೇಳ್ತಾ ಇದೆಯಂತೆ. ವಿಡಿಯೋ ತೆಗೆದಿದ್ದಕ್ಕೆ ಮೆಟಾ ಸಂಸ್ಥೆ ಕ್ಷಮೆ ಯಾಚಿಸಿದೆ. ಅಂದ್ರೆ ಈಗ ನೀವೆಲ್ಲ ನೋಡಿರಬಹುದು, ಕೇಳಿರಬಹುದು, ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತಿದ್ದು, ವೈರಲ್ ಆಯಿತು, ಸಾಕಷ್ಟು ಫಾಲೋವರ್ಸ್ಗಳು ಬಂದರು. 10 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಒಂದೇ ದಿನದಲ್ಲಿ ಬಂತು. ಈಗ ದಿಢೀರಂತ ಫೇಸ್ಬುಕ್ ಆ ವಿಡಿಯೋವನ್ನು ಬ್ಲಾಕ್ ಮಾಡಿಬಿಟ್ಟಿದೆ. ಈಗ ಕಾರಣ ಕೇಳಿದರೆ ತಾಂತ್ರಿಕ ದೋಷ ಅಂತ ಹೇಳ್ತಿದ್ದಾರಂತೆ. ಕೆಲವು ಗಂಟೆಗಳ ಕಾಲ ಫೇಸ್ಬುಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋ ಕಾಣೆಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೂ ಕೂಡ ಈ ಒಂದು ವಿಚಾರ ಕಾರಣ ಆಯಿತು. ಪ್ರಧಾನಿ ಮೋದಿ ಹಂಚಿಕೊಂಡಿದ್ದಂತಹ ಸೆಲ್ಫಿ ವಿಡಿಯೋ ಏಕಾಏಕಿ ತೆಗೆದು ಹಾಕಲ್ಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಇದೀಗ ಮೆಟಾ ಸಂಸ್ಥೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ತಾಂತ್ರಿಕ ದೋಷದಿಂದ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂತ ಹೇಳಿದೆ. ಪ್ರಧಾನಿ ಮೋದಿಯವರ ಸೆಲ್ಫಿ ವಿಡಿಯೋ ಕೆಲ ಸಮಯದ ತನಕ ಫೇಸ್ಬುಕ್ನಲ್ಲಿ ಕಾಣಿಸದೆ ಹೋದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಊಹಾಪೋಹಗಳು ಹರಿದಾಡಕ್ಕೆ ಶುರುವಾಯಿತು. ನಂತರ ಮೆಟಾ ಸಂಸ್ಥೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ತಾಂತ್ರಿಕ ದೋಷದ ಕಾರಣದಿಂದ ವಿಡಿಯೋ ತಾತ್ಕಾಲಿಕವಾಗಿ ತೆಗೆದು ಹಾಕಲ್ಪಟ್ಟಿತ್ತು ಅನ್ನುವಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದೆ. ಇದೇ ವೇಳೆ ಸಮಸ್ಯೆಯನ್ನು ಸರಿಪಡಿಸಿದ ಬಳಿಕ ವಿಡಿಯೋವನ್ನು ಮರುಸ್ಥಾಪಿಸಲಾಗಿದೆ ಅಂತ ತಿಳಿಸಿರ್ತಕ್ಕಂಥ ಮೆಟಾ ಉಂಟಾದ ತೊಂದರೆಗೆ ಕ್ಷಮೆಯನ್ನು ಕೂಡ ಕೇಳಿದೆ. ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸರ್ಕಾರ ಫೇಸ್ಬುಕ್ ಮಾತೃ ಸಂಸ್ಥೆ ಮೆಟಾಗೆ ಸರ್ಕಾರ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಮೆಟಾ ಹಿರಿಯ ಅಧಿಕಾರಿಗಳಿಂದ ಖುದ್ದು ಸ್ಪಷ್ಟನೆಯನ್ನ ಸರ್ಕಾರ ಕೇಳಿದೆ. ಮೆಟಾ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಸಮನ್ಸ್ ಜಾರಿ ಮಾಡಿದೆ. ಈಗ ಮೆಟಾ ಹೇಳೋ ಪ್ರಕಾರ ತಾಂತ್ರಿಕ ದೋಷ ಇತ್ತು, ಅದನ್ನು ನಾವು ಸರಿಪಡಿಸಿದ್ದೀವಿ. ಸಮಸ್ಯೆಯನ್ನ ಸರಿಪಡಿಸಿದ ಬಳಿಕ ವಿಡಿಯೋವನ್ನ ಮರುಸ್ಥಾಪಿಸಲಾಗಿದೆ ಅಂತ ಮೆಟಾ ಹೇಳಿತ್ತು. ಉಂಟಾದ ತೊಂದರೆಗೆ ಕ್ಷಮೆ ಕೂಡ ಯಾಚನೆ ಮಾಡಿತು. ಯಾವುದೇ ಉದ್ದೇಶಪೂರ್ವಕ ಕ್ರಮ ಅಲ್ಲ, ಇದು ಸಂಪೂರ್ಣ ತಾಂತ್ರಿಕ ದೋಷದಿಂದ ಸಂಭವಿಸಿರತಕ್ಕಂಥ ಒಂದು ಘಟನೆ ಅಂತ ಆ ಒಂದು ಸಂಸ್ಥೆ ಹೇಳ್ಕೊಂಡಿದೆ. ಈ ಘಟನೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿನ ತಾಂತ್ರಿಕ ವ್ಯವಸ್ಥೆಗಳ ವಿಶ್ವಾಸಾರ್ಹತೆ ಹಾಗೂ ಪ್ರಮುಖ ಸಾರ್ವಜನಿಕ ವ್ಯಕ್ತಿಗಳ ಖಾತೆಗಳ ನಿರ್ವಹಣೆ ಕುರಿತು ಮತ್ತೊಮ್ಮೆ ಚರ್ಚೆಗೆ ಕಾರಣ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಟಾ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಕೇಂದ್ರ ಸರ್ಕಾರ ಪರಿಗಣಿಸಿದೆ. ಈಗ ಉತ್ತರ ಏನು ಕೊಡ್ತಾರೆ ಅನ್ನೋದು ನೆಕ್ಸ್ಟ್. ಅದು ಕೆಲ ಗಂಟೆಗಳ ಕಾಲ ಪ್ರಧಾನಿ ಮೋದಿ ಅವರ ವಿಡಿಯೋ ಕಾಣೆ ಆಗಿದ್ದಂತೂ ಸತ್ಯ. ಈ ಘಟನೆಗೆ ಮೆಟಾ ತಾಂತ್ರಿಕ ದೋಷವೇ ಕಾರಣ ಅಂತ ಸ್ಪಷ್ಟನೆ ನೀಡಿದೆ. ವಿಡಿಯೋ ಮರುಸ್ಥಾಪನೆಯೊಂದಿಗೆ ವಿವಾದಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಆದರೆ ಈಗ ಸಮನ್ಸ್ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಸೊ ನೋಡಬೇಕು ಏನಾಗುತ್ತೆ ಅಂತ. ಯಾಕಂದರೆ ಮೊದಲನೇ ಬಾರಿಗೆ ಅವರು ವಿಡಿಯೋ ಮಾಡಿರತಕ್ಕಂಥದ್ದು ಸೆಲ್ಫಿಯಾಗಿ. ಇದುವರೆಗೂ ಯಾವುದೇ ಕಾರಣಕ್ಕೂ ಅವರು ಇನ್ಸ್ಟಾಗ್ರಾಮಲ್ಲಿ ಸೆಲ್ಫಿ ವಿಡಿಯೋ ಮಾಡಿದ್ದೇ ಇಲ್ಲ ಪ್ರಧಾನಿ ಅವರು. ಮೊದಲನೇ ಬಾರಿಗೆ ಮಾಡಿದ್ರು, ಅದೇ ಬ್ಲಾಕ್ ಆಗಿದೆ.